ಕೊಪ್ಪಳ ಜಿಲ್ಲೆಯ ಹಿರೇಸಿಂದೋಗಿ ಗ್ರಾಮದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿವರಾಯಪ್ಪ ಮತ್ತು ರಂಗಚಟುವಟಿಕೆಯಲ್ಲಿ ತೊಡಗಿರುವ ಹಡಗಲಿ ತಾಲೂಕಿನ ಮುದೇನೂರದ ನವೀನ ಕೊಡಾರಿ ಎಂಬ ಯುವ ಪ್ರತಿಭೆಗಳು ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಅವರ ಜನ್ಮಭೂಮಿ ಪಂಜಾಬ್ ರಾಜ್ಯದ ಬಂಗ ಗ್ರಾಮಕ್ಕೆ ಸೈಕಲ್ ಯಾತ್ರೆ ಆರಂಭಿಸಿದ್ದಾರೆ. ಪರಿಸರ ಹಾಗೂ ಜೀವವೈವಿಧ್ಯ ಅಭಿಯಾನದ ಇವರ ಸೈಕಲ್ ಪಯಣ ಡಿಸೆಂಬರ್ 25ರಂದು ಕೊಪ್ಪಳದಿಂದ ಆರಂಭವಾಗಿದ್ದು ಸುಮಾರು 200 ಮೀ ದೂರದ ಪಂಜಾಬ್ವರೆಗೆ ಸಂಚರಿಸಲಿದ್ದಾರೆ. ಶಿವರಾಯಪ್ಪ ಮತ್ತು ನವೀನ್ ಈ ಹಿಂದೆ ಮಹಾತ್ಮ ಗಾಂಧಿ ಜನ್ಮಸ್ಥಳ ಗುಜರಾತ್ನ ಪೋರಬಂದರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳ ಒಡಿಶಾದ ಕಟಕ್ಗೆ ಸೈಕಲ್ ಯಾತ್ರೆ ಮಾಡಿರುವ ಅನುಭವ ಹೊಂದಿದ್ದಾರೆ. ಸದ್ಯ ಕೊಪ್ಪಳದಿಂದ ಪಂಜಾಬ್ನ ಬಂಗಾಕ್ಕೆ ಸರಿಸುಮಾರು 18ರಿಂದ 20 ದಿನ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ. ಸೈಕಲ್ ಹಾಗೂ ವಾಸ್ತವಕ್ಕೆ ಬೇಕಾಗುವಷ್ಟು ಅಗತ್ಯ ವಸ್ತುಗಳೊಂದಿಗೆ ಪ್ರಯಾಣ ಆರಂಭಿಸಿದ್ದಾರೆ. ಹಿಂದೆ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಿದ್ದು ವಿಶಿಷ್ಟ ಅನುಭವ ನೀಡಿದೆ. ಈಗಿನ ದಿನಗಳಲ್ಲಿ ಆರೋಗ್ಯ ಹಾಗೂ ಪರಿಸರಕ್ಕಾಗಿ ಸೈಕಲ್ ಸವಾರಿ ಅವಶ್ಯಕ ಎನ್ನುತ್ತಾರೆ ನವೀನ ಮತ್ತು ಶಿವರಾಯಪ್ಪ. ಸ್ವಚ್ಛ ಭಾರತ ಸ್ವಾಸ್ಥ್ಯ ಭಾರತ್, ಪರಿಸರ ಬೆಳೆಸಿ ಜೀವವೈವಿಧ್ಯತೆ ಉಳಿಸಿ ಎಂಬ ಘೋಷಣೆಯೊಂದಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವರ ಸೈಕಲ್ ಪ್ರಯಾಣ ಸುಖಕರವಾಗಿರಲೆಂದು ಹಾರೈಸೋಣ. ಡಿಸೆಂಬರಲ್ಲಿ ಮಹಾತ್ಮ ಗಾಂಧಿ ಜನ್ಮಸ್ಥಳದಿಂದ ಗುಜರಾತ್ನ ಪೋರ್ಬಂದರಿಗೆ ಹಾಗೂ ಕಳೆದ ವರ್ಷ 2024 ಫೆಬ್ರವರಿ 17ರಂದು ಸುಭಾಷ್ ಚಂದ್ರ ಬೋಸ್ರವರ ಜನ್ಮಸ್ಥಳ ಒಡಿಶಾದ ಕಟಕ್ಗೆ ಸೈಕಲ್ ಯಾತ್ರೆ ಮಾಡಿದೆ. ಅದೇ ರೀತಿ ಈ ಬಾರಿ ಕೂಡ ಭಗತ್ ಸಿಂಗ್ರ ಜನ್ಮಸ್ಥಳ ಪಂಜಾಬ್ನ ಬಂಗಾಕ್ಕೆ ನಾನು ಸೈಕಲ್ ಯಾತ್ರೆ ಮಾಡ್ತಿದ್ದೀನಿ. ಪ್ರತಿ ಬಾರಿಯೂ ನಾನು ಸ್ವಚ್ಛ ಭಾರತ ಎನ್ನುವ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾನು ಸೈಕಲ್ ಯಾತ್ರೆ ಮಾಡ್ತಾ ಇರ್ತೀನಿ. ಈ 3 ಆದರ್ಶ ವ್ಯಕ್ತಿಗಳು ನನಗೆ ಸುಮಾರು ಒಂದು 7 ವರ್ಷದ ಹಿಂದೆ ನಾನು ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚು ಕನ್ಯಾಕುಮಾರಿಯಲ್ಲಿ ಧ್ಯಾನಸ್ಥರಾದ ಅಂತ ಸ್ಟ್ಯಾಚು ನೋಡುವ ಸಂದರ್ಭದಲ್ಲಿ ನೆನೆಸಿದ್ದು, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮಸ್ಥಳಕ್ಕೆ ನಾನು ಇಂಥ ಸಂತ ಮಹಾನ್ ಹೋರಾಟಗಾರರ ಸ್ಥಳಕ್ಕೆ ನಾನು ತುಂಬಾ ಸರಳವಾಗಿ ಬಂದುಬಿಟ್ಟೆ. ಆದ್ರೆ ಏನಾದ್ರೂ ಶ್ರಮದೊಂದಿಗೆ ಏನಾದ್ರೂ ಒಂದು ಧ್ಯೇಯವಾಕ್ಯದೊಂದಿಗೆ ಆಗ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ 2019ರಲ್ಲಿ 1700 ಕಿಲೋಮೀಟರ್, 2024ರಲ್ಲಿ 1600 ಕಿಲೋಮೀಟರ್, ಈ ಬಾರಿ 2500 ಕಿಲೋಮೀಟರ್ ಅನ್ನು ನಾನು ಸೈಕಲ್ ಯಾತ್ರೆ ಮೂಲಕ ನಾನು ಸಾಕ್ತಾ ಇದ್ದೀನಿ. ಸೈಕಲ್ಗೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ಹಾಗೂ ನನಗೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ನಾನು ನನ್ನ ಸೈಕಲ್ ನಲ್ಲಿ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಸೈಕಲ್ಗೆ ಬೇಕಾದಂತಹ ಪಂಚರ್ ಕಿಟ್ಟು, ಒಂದು ಇತರೆ ಟ್ಯೂಬು ಹಾಗೂ ಕೆಲವೊಂದು ವಸ್ತುಗಳು ಹಾಗೂ ನಮ್ಮ ಹೊದಿಕೆ, ಹಾಸಿಗೆ ಹಾಗೂ ಇನ್ನಿತರ ನಮ್ಗೆ ರಾತ್ರಿ ಸಂದರ್ಭದಲ್ಲಿ ಹೋಗೋ ಸಂದರ್ಭದಲ್ಲಿ ಲೈಟ್ನ ಅವಶ್ಯಕತೆ ಬರ್ತದೆ. ಹಾಗಾಗಿ ಒಂದು ಲೈಟು, ಮೊಬೈಲ್ ಹೋಲ್ಡಿಂಗು, ಮೊಬೈಲ್ ಸ್ಟ್ಯಾಂಡ್ ಒಂದಿರುತ್ತೆ. ಅದೇ ರೀತಿಯಾಗಿ ಒಂದು ಕನ್ನಡಿ ಮಿರರ್ ಇರುತ್ತೆ. ಈ ರೀತಿ ಎಲ್ಲ ನಾನು ಪೂರಕ ವ್ಯವಸ್ಥೆ ಮಾಡಿಕೊಂಡು ನಾನು ಸಾಕ್ತಾ ಇದ್ದೀನಿ. ಇಂದು 2ನೇ ದಿನ. ಇಂದು ನಾನು ನಿಡಗುಂದಿ ಹತ್ರ ಬಂದಿದ್ದೀನಿ. ಇನ್ನೂ 1 ಕಿಲೋಮೀಟರ್ ಇದೆ. ನಿಡಗುಂದಿ ಹತ್ರ ನಾನು ಈಗ ಇಲ್ಲಿ ವಿಶ್ರಾಂತಿಯಲ್ಲಿದ್ದೀನಿ. ಧನ್ಯವಾದಗಳು.